ಕೇಳುಗರೆ ನಮಸ್ಕಾರ. ಬೋಧಿಸತ್ವನ ಜಾತಕ ಕಥೆಗಳು ಮಾಲಿಕೆಯಲ್ಲಿ ಇಂದಿನ ಕತೆ ಅಪ್ಪಣಕ ಜಾತಕ, ಅಂದರೆ ಸರಿಯಾದ ಮಾರ್ಗವನ್ನು ಆರಿಸುವ ಜ್ಞಾನ ಎಂದು ಅರ್ಥ. ಒಮ್ಮೆ ಬೋಧಿಸತ್ವನು ವ್ಯಾಪಾರಿಯ ರೂಪದಲ್ಲಿ ಜನಿಸಿದ್ದ. ಆ ಕಾಲದಲ್ಲಿ ವಾರಣಾಸಿ ನಗರದಲ್ಲಿ ಇಬ್ಬರು ವ್ಯಾಪಾರಿಗಳು ಇದ್ದರು. ಒಬ್ಬನು ಬುದ್ಧಿವಂತನಾಗಿದ್ದು ಮತ್ತೊಬ್ಬನು ಅಜ್ಞಾನಿ ಮತ್ತು ತುರ್ತು ನಿರ್ಧಾರಗಳನ್ನ ಮಾಡುವಂಥವನಾಗಿದ್ದ. ಇಬ್ಬರು ವ್ಯಾಪಾರಿಗಳು ತಮ್ಮ ದೊಡ್ಡದಾದ ದಂಡನ್ನು, ಅಂದರೆ 500 ಎತ್ತುಗಾಡಿಗಳು ವ್ಯಾಪಾರಿಗಳನ್ನ ಕರೆದುಕೊಂಡು ದೂರದ ದೇಶಕ್ಕೆ ವಾಣಿಜ್ಯಕ್ಕಾಗಿ ಹೊರಟರು. ಅವರ ದಾರಿಯಲ್ಲಿ ಒಂದು ವಿಶಾಲವಾದ ಮರುಭೂಮಿ ಇತ್ತು. ಆ ಮರುಭೂಮಿಯಲ್ಲಿ ನೀರು ದೊರಕುವುದೇ ಬಹಳ ಕಷ್ಟವಾಗಿತ್ತು. ಆದ್ದರಿಂದ ಬೋಧಿಸತ್ವನು ತನ್ನ ದಂಡಿಗೆ ಸಾಕಷ್ಟು ನೀರು, ಆಹಾರ ಮತ್ತು ಅಗತ್ಯ ಸಾಮಗ್ರಿಗಳನ್ನ ತುಂಬಿಸಿಕೊಂಡು ಜಾಗರೂಕತೆಯಿಂದ ಪ್ರಯಾಣ ಆರಂಭಿಸಿದನು. ಈ ಅಜ್ಞಾನಿ ವ್ಯಾಪಾರಿ ಸಹ ಹೊರಟ. ಆದರೆ ಅವನು ತನ್ನ ತಯಾರಿಕೆಯಲ್ಲಿ ಅಷ್ಟೊಂದು ಎಚ್ಚರಿಕೆ ವಹಿಸಲಿಲ್ಲ. ನೀರನ್ನು ಕೂಡ ಅವನು ತೆಗೆದುಕೊಂಡ, ಆಹಾರವನ್ನು ತೆಗೆದುಕೊಂಡ, ಆದರೆ ಹೆಚ್ಚಿನ ಎಚ್ಚರಿಕೆಯನ್ನ ವಹಿಸಿರಲಿಲ್ಲ. ಮರುಭೂಮಿಯ ಮಧ್ಯದಲ್ಲಿ ಅನೇಕ ದೈತ್ಯರು ಪ್ರಯಾಣಿಕರನ್ನ ಮೋಸಗೊಳಿಸಿ ಅವರ ಸ್ವತ್ತನ್ನೆಲ್ಲ ಅಪಹರಿಸಿ ಅವರನ್ನ ತೊಂದರೆಗೆ ಒಳಪಡಿಸ್ತಾ ಇದ್ರು. ಆ ದೈತ್ಯರು ಸುಂದರವಾದ ರೂಪದಲ್ಲಿ ಕಾಣಿಸಿಕೊಂಡು ಈ ಅಜ್ಞಾನಿ ವ್ಯಾಪಾರಿಯ ಬಳಿ ಬಂದರು. ಮುಂದೆ ಹಸಿರು ತೋಟಗಳು ಮತ್ತು ನೀರು ತುಂಬಿದ ಸರೋವರಗಳಿದೆ, ನಿಮ್ಮ ನೀರಿನ ಭಾರವನ್ನ ಇಲ್ಲಿಯೇ ಕಡಿಮೆ ಮಾಡಿಕೊಳ್ಳಿ ಅಂತ ಹೇಳಿದ್ರು. ಈ ಅಜ್ಞಾನಿ ವ್ಯಾಪಾರಿ ಆ ದೈತ್ಯರ ಮಾತನ್ನ ನಂಬಿ ತನ್ನ ಎಲ್ಲಾ ನೀರನ್ನ ಸುರಿದು ಬಿಟ್ಟನು. ಮುಂದೆ ನೀರು ಸಿಗುತ್ತೆ ಅಂತ ಆತ ಭಾವಿಸಿದ. ಆದರೆ ಸ್ವಲ್ಪ ದೂರ ಹೋಗ್ತಾ ಇದ್ದ ಹಾಗೆ ಭಯಾನಕವಾದ ಸತ್ಯ ಅವನಿಗೆ ತಿಳಿಯಿತು. ಮುಂದೆ ನೀರೇ ಇರಲಿಲ್ಲ. ನೀರಿಲ್ಲದೆ ಬಿಸಿಲಿನಲ್ಲಿ ಅವನ ದಂಡಿನ ಎಲ್ಲಾ ಜನರು ಮತ್ತು ಎತ್ತುಗಳು ತೀವ್ರ ದಾಹದಿಂದ ಸಾವನ್ನಪ್ಪಿದ್ರು. ಬೋಧಿಸತ್ವನು ಕೂಡ ಅದೇ ದಾರಿಯಲ್ಲಿ ಆ ದೈತ್ಯರನ್ನ ಕಂಡ. ದೈತ್ಯರು ಇವನಿಗೂ ಅದೇ ಮಾತನ್ನ ತಿಳಿಸಿದರು. ಆದರೆ ಬೋಧಿಸತ್ವ ಅನುಮಾನ ಪಟ್ಟ. ಈ ಮರುಭೂಮಿಯಲ್ಲಿ ಹಸಿರು ತೋಟಗಳು ಹೇಗೆ ಸಾಧ್ಯ? ಇವರು ಹೇಳುವುದು ಸತ್ಯವೋ ಸುಳ್ಳೋ ಅಂತ ಅವನು ತನ್ನ ಬುದ್ಧಿಯನ್ನ ಬಳಸಿಕೊಂಡು ಯಕ್ಷರ ಮಾತನ್ನ ನಂಬಲಿಲ್ಲ. ತನ್ನ ದಂಡಿಗೆ ಹೀಗೆ ಹೇಳ್ದ: ನಾವು ನಮ್ಮ ನೀರನ್ನು ಯಾವುದೇ ಕಾರಣಕ್ಕೂ ಚೆಲ್ಲಬಾರದು, ಅದನ್ನು ಉಳಿಸಿಕೊಂಡೇ ಮುಂದೆ ಸಾಗಬೇಕು ಅಂತ. ಅವರ ಜಾಗ್ರತೆಯಿಂದ ಅವರು ಮರುಭೂಮಿಯನ್ನ ಸುರಕ್ಷಿತವಾಗಿ ದಾಟಿದರು. ಮಾರ್ಗ ಮಧ್ಯದಲ್ಲಿ ಅವರು ಆ ಅಜ್ಞಾನಿ ವ್ಯಾಪಾರಿಯ ನಾಶವಾದ ದಂಡನ್ನು ಕಂಡರು. ಇದರಿಂದ ಬೋಧಿಸತ್ವನ ನಿರ್ಧಾರ ಎಷ್ಟು ಸರಿ ಅನ್ನೋದು ಎಲ್ಲರಿಗೂ ಸ್ಪಷ್ಟವಾಯಿತು. ಅಜ್ಞಾನ ಮತ್ತು ಅತಿ ವಿಶ್ವಾಸವು ಅಪಾಯಕರ. ಬುದ್ಧಿವಂತಿಕೆ, ವಿಚಾರಶೀಲತೆ ಮತ್ತು ಜಾಗ್ರತೆ ಅತ್ಯಂತ ಮುಖ್ಯವಾದದ್ದು. ಯಾರ ಮಾತನ್ನಾದರೂ ಅಂಧವಾಗಿ ನಂಬಬಾರದು, ತರ್ಕದಿಂದ ಪರಿಶೀಲಿಸಬೇಕು. ಸತ್ಯವನ್ನು ಅರಿತುಕೊಂಡು ನಿರ್ಧಾರ ಮಾಡುವುದು ಜೀವವನ್ನು ಉಳಿಸುತ್ತದೆ ಅನ್ನೋ ನೀತಿಯನ್ನ ಈ ಕಥೆಯಿಂದ ನಾವು ತಿಳಿದುಕೊಳ್ಳಬಹುದು. ಅಪ್ಪಣಕ ಜಾತಕ ಅಂದರೆ ಸರಿಯಾದ ಮಾರ್ಗವನ್ನ ಆರಿಸಿಕೊಳ್ಳುವ ಜ್ಞಾನ ಎಂದು ಅರ್ಥ.